ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಹೇಗಿದ್ದಾರೆ ಗೊತ್ತಾ? ರಫ್ ಅಂಡ್ ಟಫ್ ಆಗಿದ್ದಂತಹ ದಾಸ ಈಗ ಹೇಗಿದ್ದಾರೆ? ಜೈಲಲ್ಲಿ ಅವರನ್ನ ನೋಡಿದವರು ಏನಂತಾರೆ? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ದಾರೆ ದಾಸ? ಜೈಲಿನ ಚಿಕ್ಕ ಕೋಣೆಯಲ್ಲಿ ದರ್ಶನ್ ಸೈಲೆಂಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ ಜೈಲಲ್ಲಿ ಹೇಗೆ ಕಾಲ ಕಳೆಯುತ್ತಿದ್ದಾರೆ, ಯಾರೊಂದಿಗೆ ಮಾತಾಡ್ತಾರೆ, ಏನೇನ್ ಮಾಡ್ತಾರೆ, ಹೊರಗೆ ಇದ್ದ ರೀತಿಯಲ್ಲೇ ರಫ್ ಅಂಡ್ ಟಫ್ ಆಗಿರ್ತಾರ ಅನ್ನೋ ಕುತೂಹಲ ಎಲ್ಲರಲ್ಲಿದೆ. ಆದ್ರೆ ಜೈಲಲ್ಲಿ ದರ್ಶನ್ ಟೆನ್ಷನ್ ಫ್ರೀ ಆಗಿದ್ದಾರಂತೆ. ಜೈಲಲ್ಲಿ ಕೂಲ್ ಆಗಿರುವ ದರ್ಶನ್ ಧ್ಯಾನ, ವಾಕಿಂಗ್, ಟಿವಿ, ಪುಸ್ತಕ ಓದುವ ಮೂಲಕ ಕಾಲ ಕಳೆಯುತ್ತಿದ್ದಾರಂತೆ. ಹೀಗಂತ ಜೈಲಲ್ಲಿ ದರ್ಶನ್ನ ಭೇಟಿಯಾಗಿ ಸನ್ನಡತೆ ಆಧಾರದಲ್ಲಿ ರಿಲೀಸ್ ಆದ ಸಿದ್ದರೂಢ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪದಲ್ಲಿದ್ದಾರೆ. ಬಾಸು ಯಾವಾಗ ಜೈಲಿಗೆ ಎಂಟ್ರಿ ಆದರೆ ಅವಲೇ ಬದಲಾಗಿದ್ದಾರೆ. ಅವರು ಖಂಡಿತ ಬದಲಾಗಿದ್ದಾರೆ. ಆ ಪಶ್ಚಾತ್ತಾಪ ಅವ್ರ ಕಣ್ಣಲ್ಲಿ ನನಗೆ ಕಾಣ್ತು, ಮುಖದಲ್ಲಿ ಕಾಣ್ತು, ಅವ್ರ ಮಾತಲ್ಲೂ ಕಾಣ್ತು ನನಗೆ. ಬಟ್ ಅದ್ರ ಬಗ್ಗೆ ಮಾತಾಡದೇ ಇರ್ಬೋದು, ಬಟ್ ಮಾತಾಡೋ ರೀತಿ ಇದೆಯಲ್ಲ ಸರ್, ಆ ಪಶ್ಚಾತ್ತಾಪ ಡಿ ಬಾಸಲ್ಲಿ ನನಗೆ ಕಾಣುತ್ತೆ ಸರ್. ಖಂಡಿತ ಬದಲಾಗಿದ್ದಾರೆ ಸರ್, ಖಂಡಿತ ಬದಲಾಗಿದ್ದಾರೆ. ಕಷ್ಟದಲ್ಲಿದ್ದಾಗ ಅಭಿಮಾನಿಗಳು ಕೈ ಬಿಡಬಾರ್ದು ಸರ್. 10 ರಿಂದ 12 ನಿಮಿಷ ಅವ್ರ ಜೊತೆಲಿದ್ದೀನಿ ನಾನು. 10 ನಿಮಿಷ ಧ್ಯಾನ ಮಾಡಿಸಿದ್ದೀನಿ, 1-2 ನಿಮಿಷ ಮಾತಾಡಿದ್ದೀನಿ ಅವ್ರ ಜೊತೆ. ಯಾವಾಗಲೂ ಕಷ್ಟ ಇದ್ದ ಬರ್ಬೇಕು ಸರ್. ಅವರು ದರ್ಶನ ಅದು ಸೆಕೆಂಡ್ರಿ, ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ಕೊಂಡ್ಲಿ. ಅವ್ರು ಕಷ್ಟದಾಗಿದ್ದಾರೆ ಅಂದರೆ ಅಭಿಮಾನಿಗಳು ಯಾವತ್ತೂ ಕೈ ಬಿಡಬಾರ್ದು ಸರ್ ಅವ್ರನ್ನ. ಸಮಯ ಸಿಕ್ಕಾಗ ಧ್ಯಾನ ಮಾಡ್ತಾರೆ. ಧ್ಯಾನ ಅಂದರೆ ಗೊತ್ತಿಲ್ಲ ನನಗೆ ಅಂತಾರೆ ಅವರು. ಅಣ್ಣ ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಮಾಡೋಣ ಅಂತಂದ್ರೆ ಆಯಿತು, ಏನು ಹೇಳ್ಕೊಡು, ನಾನು ಮಾಡ್ತೀನಿ ಅಂತಾರೆ ಅವರು. ಅವಾಗ 10 ನಿಮಿಷ ಅವ್ರಿಗೆ ಧ್ಯಾನ ಕೂರಿಸ್ತೀನಿ. ಒಳ್ಳೆ ಧ್ಯಾನ ಮಾಡ್ತಾರೆ ಅವರು. ಒಂದೇ ಏಕಾಗ್ರತವಾಗಿ ಧ್ಯಾನ ಮಾಡ್ತಾರೆ. 10 ನಿಮಿಷ ಧ್ಯಾನ ಮಾಡಿದ್ಮೇಲೆ ನಾನು ಧ್ಯಾನದಲ್ಲಿ ಏನು ಮಾತಾಡ್ತಿರ್ತೀನಿ, ನಾನು ಹೇಳ್ತಿರ್ತೀನಿ ಅವ್ರಿಗೆ. ಡೈರೆಕ್ಟ್ ಈ ಥರ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ ಧ್ಯಾನದ ಮಾತುಗಳೆಲ್ಲ. ಅವರು ಆಗ ಕೇಳ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಆದಮೇಲೆ ಎಷ್ಟು ಚೆನ್ನಾಗಿ ಹೇಳಿದೆಲ್ಲಪ್ಪ ನೀನು, ಭಾಳ ಚೆನ್ನಾಗಿದೆ ಧ್ಯಾನ. ಅಣ್ಣ ನೀನು ಧ್ಯಾನದ ಎಕ್ಸ್ಪೀರಿಯನ್ಸ್ 10 ನಿಮಿಷ ಮಾಡಿದ್ರಲ್ಲ, ಟೈಮ್ ಸಿಕ್ಕಿದ್ರೆ 1 ಗಂಟೆ ಧ್ಯಾನ ಮಾಡಿಸ್ಬೇಕಂತ ಆಸೆ ನನಗೆ ಅವ್ರಿಗೆ. ಬಟ್ ಸಿಕ್ಕಿದೆ 10 ನಿಮಿಷ. ಅಲ್ಲೇ ಅದೇ ಜಾಸ್ತಿ ಆಗೋಯ್ತು. ಆಧ್ಯಾತ್ಮದತ್ತ ದರ್ಶನ್ ಬಲವು. ಸಾಕಷ್ಟು ಪುಸ್ತಕಗಳನ್ನ ಕಲೆಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ ಅವರು. ಅಂದರೆ ಎಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಯೋಗಿಯ ಆತ್ಮಕತೆ, ವಿವೇಕಾನಂದ ಅವ್ರದ್ದು, ರಾಮಕೃಷ್ಣ ಪರಮಹಂಸ ಅವ್ರದ್ದು, ಈ ಥರ ಸಾಕಷ್ಟು ಬುಕ್ಸ್ಗಳನ್ನ ಕಲೆಕ್ಟ್, 15-20 ಬುಕ್ಸ್ಗಳಿದೆ ಸರ್ ಅವ್ರ ಹತ್ರ. ಅದನ್ನು ಜಾಸ್ತಿ ಓದ್ತಾರೆ. ಜೈಲಲ್ಲಿ ತಿನ್ನಲು ಯೋಗ್ಯವಲ್ಲದ ಊಟ ಕೊಡ್ತಾರೆ ಸರ್. ನಾನು 21 ವರ್ಷದ ಅನುಭವ ಹೇಳ್ತೀನಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್, ನಿಜವಾಗೂ ಚೆನ್ನಾಗಿರಲ್ಲ. ನಮ್ಮ ಜೈಲು ಅಧಿಕಾರಿಗಳು ಏನು ಬೇಜಾರಾದರೂ ಪರವಾಗಿಲ್ಲ, ನನಗೆ ಜೈಲು ಊಟ ಮಾತ್ರ ಖಂಡಿತ ಚೆನ್ನಾಗಿರಲ್ಲ ಸರ್. ನಾಯಿ ಕೂಡ ತಿನ್ನಲ್ಲ ಸರ್ ಆ ಊಟನ. ನಾಯಿ ತಿಂದರೂ ಬದುಕೋ ಡೌಟು. ಅಂಥದ್ದು ಮನುಷ್ಯರು ನಾವು. ಒಳ್ಳೆ ಊಟ ಕೊಡೋಕೆ ಏನು ಸರ್, ಪೇಪರಲ್ಲಿ ಮಾತ್ರ ಒಳ್ಳೇದಿರುತ್ತೆ. ಇಷ್ಟು ಥರ ಕೊಟ್ಟಿದ್ದು, ಅಷ್ಟು ಥರ ಕೊಟ್ಟಿದ್ದು ಅಂತೇಳಿ. ಜೈಲು ಊಟ ಖಂಡಿತ ಚೆನ್ನಾಗಿರಲ್ಲ ಸರ್. ಅಂಥ ಊಟ ತಿಂದು ನಮ್ಮ ಡಿ ಬಾಸ್ ಹೆಂಗೆ ಅವ್ರ ಆರೋಗ್ಯನ ಕಾಪಾಡ್ಕೊಳಕ್ಕೆ ಸಾಧ್ಯ ಸರ್? VIP ಸೆಲ್ನಲ್ಲಿ ದರ್ಶನ್ ಸರ್. ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ. ಅದ್ರ ಹೆಸರಿಗೊಂದು ಅದನ್ನು ಅವರಿರೋ ಸೆಲ್ಲಿಗೆ VIP ಸೆಲ್ ಅಂತ ಅಂತಾರೆ ಅಷ್ಟೇ. VIP ಸೆಲ್ಲಲ್ಲಿ ಇದ್ದಾರೆ ಬಾಸು. ಜೈಲ್ ಮ್ಯಾನ್ಯಲ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ಜೈಲ್ ಮ್ಯಾನಲ್ಲಿ ಒಂದು ಜಮಖಾನ ಕೊಡಬೇಕು, ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು, ಒಂದು ಕಂಬಳಿ ಕೊಡಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಒಂದು ನೀರಿನ ಬಾಟ್ಲಿದೆ, 20 ಲೀಟ್ರದ್ದು ಒಂದು ನೀರಿಂದು ಕ್ಯಾನ್ ಇದೆ. ಅದರಾಗೆ ನೀರು ಕುಡಿಬೇಕು ಅವರು. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ವಾಶ್ರೂಮ್ಗೆ ಹೋಗಬೇಕು. ಡಿ ಗ್ಯಾಂಗ್ ಭೇಟಿ ಸಾಧ್ಯವೇ ಇಲ್ಲ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್, ಅವಾಗ ಬೇಕಾದ್ರೆ ಬಂದು PC ಕೋರ್ಟ್ ಅಂತಿದೆ ಜೈಲಲ್ಲಿ. ಅವರು ಡೇಟ್ ಇದ್ದಾಗ 15 ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ JMC ಕೋರ್ಟು. ಅವಾಗ ಬೇಕಾದ್ರೆ ಬಂದ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು. ಬೇರೆ ದಿನದಲ್ಲಿ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಕೇಸ್ನರೇ ಆಗಲಿ, ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಕೊಲೆ ಮಾಡಬಾರ್ದು. ಕೊಲೆ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್. ಅದು ಯಾರೇ ಮಾಡಲಿ ತಪ್ಪು. ನಾನು ಮಾಡಿದ್ದೇ ಆಗಲಿ, ಬೇರೆ ಯಾರೇ ಮಾಡಿದ್ದಾಗಲಿ, ಕ್ರೈಮನ್ನ ತಗೋಬಾರ್ದು ಸರ್ ಯಾರು. ಯಾಕಂದರೆ ಕ್ರೈಮನ್ನ ನಾವು ವಿಚಾರ ಕೈ ಹಾಕಿದ್ದೀವಿ ಅಂದರೆ ಲೈಫ್ ಸ್ಪಾಯ್ಲ್ ಆಗೋಗುತ್ತಲ್ಲ ಸರ್. ಜೈಲಲ್ಲಿ ಪಶ್ಚಾತ್ತಾಪದಲ್ಲಿರೋ ದರ್ಶನ್ ರಿಲೀಸ್ ಆದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಆದ್ರೆ ಕಾಟೇರನಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗುತ್ತಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಕೈವಾಡ ಬಗ್ಗೆ ಇಡಿ ಅಧಿಕಾರಿಗಳು ರಿಮಾಂಡ್ ವರದಿಯನ್ನ ಕೋರ್ಟ್ಗೆ ನೀಡಿದ್ದು, ಆ ವರದಿ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಟ್ವಿಸ್ಟ್. ಇಡಿ ರಿಮಾಂಡ್ ವರದಿಯಲ್ಲಿದೆ ನಾಗೇಂದ್ರ ಕೈಚಳಕ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇಡಿ ನಾಗೇಂದ್ರ ಬಂಧನಕ್ಕೆ ನೀಡಿದ್ದ ಆರೋಪಕ್ಕೆ ಸೂಕ್ತ ಪುರಾವೆ ಸಿಕ್ಕಿದೆ. ಕರ್ನಾಟಕ ಚುನಾವಣೆಗೆ ಮಾತ್ರವಲ್ಲದೆ ತೆಲಂಗಾಣ ಚುನಾವಣೆಗೂ ವಾಲ್ಮೀಕಿ ನಿಗಮದ ಹಣ ಬಳಕೆಯಾಗಿದೆ ಎಂಬ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ ರಿಮಾಂಡ್ ಕಾಪಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ನಾಗೇಂದ್ರ ಕೈಚಳಕ ಹಂತ ಹಂತವಾಗಿ ತಿಳಿಯಲಿದೆ. ಹೈದರಾಬಾದ್ನ ಚುನಾವಣಾ ಸಂದರ್ಭದಲ್ಲಿ ಮತದಾರರಿಗೆ ಗಿಫ್ಟ್ ವೋಚರ್ಗಳನ್ನು ನೀಡಲಾಗಿದೆ. 1,40,00,000 ಮೌಲ್ಯದ ಕೂಪನ್ ನೀಡಿರೋದಕ್ಕೆ ಪೂರಕ ಸಾಕ್ಷಿ ಸಂಗ್ರಹ ಆಗಿದೆ. ಹಣದ ರಾಶಿ ಸುರಿದಿರೋದಕ್ಕೆ ಪೂರಕವಾದ ಡಿಜಿಟಲ್ ಎವಿಡೆನ್ಸ್ ಮತ್ತು ಫೋಟೋ ಸಿಕ್ಕಿದ್ದಾವೆ. ಇದನ್ನ ನಾಗೇಂದ್ರ ಒಪ್ಪಿಕೊಂಡಿಲ್ಲ. ಹೈದರಾಬಾದ್ನಲ್ಲಿ ಲಿಕ್ಕರ್ ಟ್ರೇಡರ್ಸ್ಗಳ ಜೊತೆಯಲ್ಲಿ ಡೀಲ್ ಮಾಡಿದ್ದಾರೆ. ಹಗರಣವನ್ನ ಟ್ರೇಡರ್ಸ್ಗಳ ಜೊತೆ ಪಡೆದುಕೊಂಡಿದ್ದಾರೆ. ಇದರ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ಬಳಿ 3 ಮೊಬೈಲ್ಗಳಿದ್ದವು. ಹಗರಣ ಬೆಳಕಿಗೆ ಬಂದ ಬಳಿಕ ನಾಶ ಮಾಡಿದ್ದಾರೆ. ಇದರ ಬಗ್ಗೆಯೂ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಇಡಿ ಬಹುಮುಖ್ಯ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದು, ಕೋರ್ಟ್ ರಿಮಾಂಡ್ ವರದಿ ಸಲ್ಲಿಸುವ ಮೂಲಕ ತಪ್ಪೇ ಮಾಡಿಲ್ಲ ಎಂದವರಿಗೆ ತಕ್ಕ ಉತ್ತರ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡಿ ಕೇಸ್ನಲ್ಲಿ ಪೇಚೆಗೆ ಸಿಲುಕಿದ್ಯಾ ಸಿದ್ದರಾಮಯ್ಯ? ಭ್ರಷ್ಟಾಚಾರಿಯಿಂದಲೇ ದಾವೆ ಹೂಡಿಸಿದ್ರ ಮುಖ್ಯಮಂತ್ರಿ? ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಿಡಿದೆದ್ದಿದೆ. ಇಡಿ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ನಾಗೇಂದ್ರ ಸೇರಿದಂತೆ ಪ್ರಮುಖರ ಹೆಸರು ಹೇಳುವಂತೆ ಹೆಚ್ಚುವರಿ ನಿರ್ದೇಶಕ ಕಲ್ಲೇಶ್ಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ಇಡಿ ವಿರುದ್ಧವೇ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದರೆ ಹೈಕೋರ್ಟ್ ನೀಡಿದ ಚಾಟಿಗೆ ಸದ್ಯ ದೂರಿಗೆ ಬ್ರೇಕ್ ಬಿದ್ದಿದೆ. ಹೌದು, ಸರ್ಕಾರಕ್ಕೆ ಚಾಟಿ ಬೀಸಿದ ಹೈಕೋರ್ಟ್ ಫಿಲ್ಮ್ ಸ್ಟೈಲ್ನಲ್ಲಿ ಹೊಸ ಪ್ರಯೋಗ ಮಾಡಬೇಡಿ ಎಂದು ತಾಕೀತು ಮಾಡಿದ್ದಲ್ಲದೆ ಬಿ ಕಲ್ಲೇಶ್ ವಿರುದ್ಧ ಈ ಹಿಂದೆ ಇಡಿ ವಿರುದ್ಧ ದೂರು ದಾಖಲಾಗಿದೆ ಎಂದು ನ್ಯಾಯಾಧೀಶ ಎಂ ನಾಗಪ್ರಸನ್ನ ತರಾಟೆಗೆ ತೆಗೆದುಕೊಂಡರು. ಈ ಮೂಲಕ ಭ್ರಷ್ಟಾಚಾರ ಆರೋಪಿ ಮೂಲಕ ದಾವೆ ಹೂಡಿಸಿ ಪೇಚಿಗೆ ಸಿಲುಕಿದ್ರ ಸಿದ್ದರಾಮಯ್ಯ ಎಂಬ ಆರೋಪ ಕೇಳಿಬರುತ್ತಿದೆ. ಅಮಾನತ್ತಾಗಿದ್ದ ಭ್ರಷ್ಟನನ್ನೇ ಸಾಕ್ಷಿ ಮಾಡಿಕೊಂಡ್ರ ಸಿದ್ದು. ಇಡಿ ವರ್ಸಸ್ ರಾಜ್ಯ ಸರ್ಕಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಲ್ಲೇಶ್ ವಿರುದ್ಧವೇ ಕರ್ತವ್ಯ ಲೋಪ ಆರೋಪವಿದೆ. ಈ ಹಿಂದೆ 5 ಲಕ್ಷದ ಭ್ರಷ್ಟಾಚಾರ ಆರೋಪದಲ್ಲಿ ಜೂನ್ 26ರಂದು ಸಿಎಂ ಸಿದ್ದರಾಮಯ್ಯರೇ ಕಲ್ಲೇಶ್ರನ್ನ ಸಸ್ಪೆಂಡ್ ಮಾಡಿದ್ರು. ಇದಿಷ್ಟೇ ಅಲ್ಲದೆ ಭ್ರಷ್ಟಾಚಾರ ಪ್ರಕರಣವನ್ನ ಇಡಿಯು ತನಿಖೆ ಮಾಡುತ್ತಿದೆ. ಒಟ್ಟಾರೆ ತಾನೇ ಭ್ರಷ್ಟಾಚಾರ ಆರೋಪದಲ್ಲಿ ಸಸ್ಪೆಂಡ್ ಮಾಡಿದ್ದ ಕಲ್ಲೇಶ್ರ ದೂರು ನಂಬಿ ಕೊಟ್ರ ಸಿಎಂ ಸಿದ್ದರಾಮಯ್ಯ ಎಂಬ ಮಾತು ಸಾರ್ವಜನಿಕರಲ್ಲಿ ಕಾಡತೊಡಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.